ಸರ್ಕಾರದ ವಿರುದ್ಧ ವಸ್ತಿ ಗೋಲ್ಮಾಲ್ ಆಡಿಯೋ ಬಾಂಬ್ ವಿಷಯವಾಗಿ ಬಿಜೆಪಿಯ ಮಾಜಿ ಶಾಸಕರು ಕೂಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಆರ್ ಪಾಟೀಲ್ ಕ್ಷೇತ್ರ ಮಾತ್ರ ಅಲ್ಲ, ಮಸ್ಕಿಯಲ್ಲೂ ಕೂಡ ಇದೇ ರೀತಿಯ ಹಗರಣಗಳು ನಡೀತಾ ಇವೆ. ಇಡೀ ರಾಜ್ಯಾದ್ಯಂತ ವಸ್ತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಮಸ್ಕಿ ಕ್ಷೇತ್ರದಲ್ಲಿ 4-5 ಗ್ರಾಮ ಪಂಚಾಯಿತಿಗಳಿಗೆ ಮನೆ ಮಂಜೂರಾಗಿದ್ದು, ಕೈ ಮುಖಂಡರೆ ಒಂದು ಮನೆಗೆ 15ರಿಂದ 20 ಸಾವಿರ ಹಣವನ್ನ ಪಡಿತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಮಸ್ಕಿಯಲ್ಲಿ ಬಿಜೆಪಿಯ ಮಾಜಿ ಶಾಸಕ ಪ್ರತಾಪ್ ಗೌಡ ಮಾತನಾಡಿದ್ದಾರೆ. ಈ ವಿಷಯವಾಗಿ ಅವರು ಹೇಳಿದ್ದೇನು ಕೇಳಿಸ್ಕೊಳ್ಳಿ. ರಾಜ್ಯದಲ್ಲಿ ವಸತಿ ಯೋಜನೆಯ ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಆಪಾದನೆ ಮಾಡಿರುವಂಥದ್ದನ್ನು ಈಗಾಗಲೇ ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇದೆ. ಇದು ಕೇವಲ ಅವರ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರುವಂಥ ಭ್ರಷ್ಟಾಚಾರ ಅಲ್ಲ, ಇದು ಇಡೀ ರಾಜ್ಯದಾದ್ಯಂತ ಈ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿರುವಂಥದ್ದು. ಏಕೆಂದರೆ ಇವತ್ತು ನಮ್ಮ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಹ ಕೇವಲ 5 ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ ವಿಶೇಷವಾಗಿರುವಂಥ ಮನೆಗಳನ್ನು ಮಂಜೂರಾಗಿರುವಂಥದ್ದು. ಅದರಿಂದಿರುವಂಥ ಭ್ರಷ್ಟಾಚಾರವನ್ನು ಇವತ್ತು ನಾವು ಗಮನಿಸ್ತಾ ಇದ್ದೀವಿ. ಯಾಕಂದರೆ